ಮೊದಲು ದೆಹಲಿ ಪ್ರವಾಸದ ಬಗ್ಗೆ ಮಾಹಿತಿ ಕೇಳಿದ್ದಾರೆ. ನಾನು ನಾಳೆ ಬೆಳಿಗ್ಗೆ ಮಾಧ್ಯಮದಲ್ಲಿ ತಿಳಿದ ರೀತಿಯಲ್ಲಿ ನಾಳೆ ಬೆಳಿಗ್ಗೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ದೆಹಲಿಗೆ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಮುಖಂಡರುಗಳನ್ನ ಭೇಟಿ ಮಾಡಲಿಕ್ಕೆ ಅವರ ಜೊತೆ ಮಾಹಿತಿಯನ್ನ ಕೊಡಲಿಕ್ಕೆ ಕರ್ನಾಟಕದ ಬೆಳವಣಿಗೆಗಳು ಏನು ನಡೀತಾ ಇದ್ದಾವೆ, ರಾಜಕೀಯ ಬೆಳವಣಿಗೆಗಳು ಮತ್ತು ವಿರೋಧ ಪಕ್ಷದವರು ವಿನಾಕಾರಣ ಅಪಪ್ರಚಾರ ಮಾಡ್ತಕ್ಕಂಥದ್ರ ಬಗ್ಗೆ ಎಲ್ಲರೂ ಕೂಡ ಮಾಹಿತಿ ಕೊಡಲಿಕ್ಕೆ ಹೋಗ್ತಾ ಇದ್ದಾರೆ. ಅವ್ರ ಜೊತೆಯಲ್ಲಿ ಕೆಲವು ಸಚಿವರು ಕೂಡ ಭಾಗವಹಿಸ್ತಕ್ಕಂಥ ದೆಹಲಿ ಹೋಗ್ತಕ್ಕಂಥ ನಿರೀಕ್ಷೆ ಇದೆ. ನಾನಂತೂ ಏನು ಹೋಗೋದಿಲ್ಲ. ಏನ್ ನಡೀತಾ ಇದ್ದಾರೆ ಎಲ್ಲ ಸುಳ್ಳು ಹೇಳ್ಕೊಂಡು ಅವರು ಅದನ್ನ ದೊಡ್ಡದು ಭೂತ ಮಾಡ್ಕೊಂಡು ಹೊರಟಿದ್ದಾರೆ ವಿರೋಧ ಪಕ್ಷದವರು. ಒಟ್ಟಾರೆ ನಾನು ಹೇಳ್ತಕ್ಕಂಥದ್ದು ವಿರೋಧ ಪಕ್ಷದವರಿಗೆ ಸುಮ್ಮನೆ, ಯಾಕೆಂದ್ರೆ ಇವರು ಹೊಸದಾಗಿ ಮದುವೆ ಮಾಡ್ಕೊಂಡಂಗೆ, ಇವರು JDS ಮತ್ತೆ BJP ಹೊಸದಾಗಿ ಮದುವೆ ಮಾಡ್ಕೊಂಡಾಗ ಗಂಡು ಹೆಣ್ಣಿನ ಪ್ರೀತಿ ಮಾಡ್ತಿರ್ತಾರೆ, ಹೆಣ್ಣು ಗಂಡನ ಪ್ರೀತಿ ಮಾಡ್ತಿರ್ತಾರೆ. ಹಾಗೆ ಸ್ವಲ್ಪ ವರ್ಷ ಸ್ವಲ್ಪ ದಿವಸ ಕಳೆದ ಮೇಲೆ ಯಾವ ರೀತಿ ಇರ್ತವೆ ಅನ್ನೋದು ಗೊತ್ತಿರ್ತದಲ್ಲ ನಿಮ್ಗಳಿಗೇನೆ. ಅದರಿಂದ ಏನೋ ಹೊಸ ಇದರಲ್ಲಿ ನಡೆಸ್ತಾ ಇದ್ದಾರೆ, ನಡೆಸ್ಲಿ, ನಮ್ದೇನು ಅಡ್ಡಿ ಇಲ್ಲ. ಆದರೆ ಒಂದು ಸೋಜಿಗದ ಸಂಗತಿ ಅಂತ ಹೇಳಿದ್ರೆ ವಿಷಯನೇ ಇಲ್ಲ. ಈಗ ವಾಲ್ಮೀಕಿ ಅದು ಮಹರ್ಷಿ ವಾಲ್ಮೀಕಿ ನಿಗಮದಲ್ಲಿ ಏನೆಲ್ಲ ಆಗಿದೆ ಅಂತಕ್ಕಂಥದ್ದೇ ನಾವು ಆಗಿಲ್ಲ ಅಂತ ಹೇಳ್ತಾನೆ ಇಲ್ಲ. ಅಲ್ಲಿ ಲೋಪ ಆಗಿದೆ, ಅಲ್ಲಿ ಹಗರಣ ನಡೆದಿದೆ. ಅದನ್ನ ನಾವು ಈಗಾಗಲೇ SIT ಮಾಡಿದ್ದೇವೆ. CBIನವರು ಕೂಡ ವಿಚಾರಣೆ ಮಾಡ್ತಿದ್ದಾರೆ. ED ಅವರು ಯಾವುದೇ ಒಂದು ಹಗರಣಕ್ಕೆ 3 ಸಂಸ್ಥೆಗಳಿಂದ ವಿಚಾರಣೆ ನಡೆಸ್ತಕ್ಕಂಥದ್ದು ಇದೇ ಮೊದಲು ದೇಶದಲ್ಲಿ. ಈ ರೀತಿ ನಡೆಯುವಾಗ ಸತ್ಯ ಬರಲಿ, ಯಾರು ತಪ್ಪಿತಸ್ಥಿದ್ರೆ ಅವ್ರ ಮೇಲೆ ಕ್ರಮ ತಗೊಳ್ಳಿ ಅಂತಕ್ಕಂಥದ್ದೇ ನಮ್ಮ ಪಕ್ಷದ ಮತ್ತೆ ನಮ್ಮ ಸರ್ಕಾರದ ತೀರ್ಮಾನ. ಇಷ್ಟೆಲ್ಲ ಇದ್ರೂ ಕೂಡ ಇವರು ಅದನ್ನ ದೊಡ್ಡದಾಗಿ 3 ಗಂಟೆ 4 ನಿಮಿಷ ಮಾತಾಡಿದ್ರು ಅಶೋಕ್ ಅವರು ಇಲ್ಲಿ ವಿಧಾನಸಭೆಯಲ್ಲಿ. ನಾವೆಲ್ಲ ಕೂತ್ಕೊಂಡು ಮುಖ್ಯಮಂತ್ರಿಗಳು ಆದಿಯಾಗಿ ಎಲ್ಲ ಕೂತ್ಕೊಂಡು ಸುಮ್ಮನೆ ಕೇಳಲಿಲ್ವಾ? ಅವ್ರು ಉತ್ತರ ಹೇಳುವಾಗ ಇವರು ಉತ್ತರ ಹೇಳಿಸಬಾರ್ದು ಅನ್ನೋ ಒಂದು ದುರುದ್ದೇಶದಿಂದ ಬಂದು ಎಲ್ಲಲ್ಲಿ ಬಂದು ಸ್ಟ್ರೈಕ್ ಮಾಡ್ತಾರಲ್ಲ, ಇದು ಪ್ರಜಾಪ್ರಭುತ್ವದ ವ್ಯವಸ್ಥೆನ? ಇದು ಈ ರೀತಿ ಜನ ಸಹಿಸ್ಬೇಕಾ? ಮೂಢ ಹಗರಣ ಆಗ್ಲಿ, ಎನ್ಕ್ವೈರಿ ಆಗ್ಲಿ. ಈಗಾಗಲೇ ಮೂಢ ಹಾಕಿಯವರು ಕೂಡ ಒಬ್ಬರು ನ್ಯಾಯಾಧೀಶರ ನೇತೃತ್ವದಲ್ಲಿ ತನಿಖೆಗೆ ಹಾಕಿದ್ದಾರೆ. ತನಿಖೆನಲ್ಲಿ ಬರಲಿ, ಸತ್ಯ ಬರೋವರೆಗೂ, ತನಿಖೆ ಮುಗಿಯೋವರೆಗೂ ಕಾಯುವಷ್ಟು ತಾಳ್ಮೆ ಇವ್ರಿಗಿಲ್ಲ. ಆದ್ರಿಂದ ಇದೇನಪ್ಪ ಅಂದ್ರೆ, ಏನು ಸಿದ್ದರಾಮಯ್ಯನವರ ಒಂದು ಕ್ಲೀನ್ ಇಮೇಜ್ ಇದೆ, ಕ್ಲೀನ್ ಇಮೇಜ್ಗೆ ಮಸಿ ಬಳಿತಕ್ಕಂಥ ಪ್ರಯತ್ನ, ಮಸಿ ಬಳಿತಕ್ಕಂಥದ್ದು. ಸಿದ್ದರಾಮಯ್ಯ ಅಂದ್ರೆ ಯಾರು? ಅಹಿಂದ ಮುಖಂಡ. ಇದು ಸಿದ್ದರಾಮಯ್ಯನ ಮೇಲೆ ಮಾಡ್ತಕ್ಕಂಥ ದಾಳಿ ಅಲ್ಲ, ಇದು ಈ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಅಹಿಂದ ವರ್ಗಗಳ ವಿರುದ್ಧ ಮಾಡ್ತಕ್ಕಂಥ ಪಾದಯಾತ್ರೆ ಇದು. ಈ ದಿಶೆನಲ್ಲಿ ನಾನು ಕೂಡ ಚಿಂತನೆ ಮಾಡಿದ್ದೇನೆ. ತುಮಕೂರಿನಲ್ಲಿ ಒಂದು ಬೃಹತ್ ಪ್ರತಿಭಟನಾ ಮೆರವಣಿಗೆ, ಇವರ ಹುನ್ನಾರ ಏನಿದೆ, ಈ ಹುನ್ನಾರಕ್ಕೆ ಪ್ರತಿಭಟನೆ ಮಾಡಲಿಕ್ಕೆ ತುಮಕೂರಿನಲ್ಲೂ ಕೂಡ ಅತಿ ಹೆಚ್ಚು ಜನರು ಸೇರಿ ಅಲ್ಲಿನೂ ಕೂಡ ಸಿದ್ದರಾಮಯ್ಯನವರ ಪರವಾಗಿ ಇವರು ಮಾಡ್ತಕ್ಕಂಥ ಪಟ್ಟಭದ್ರರು ಮಾಡ್ತಕ್ಕಂಥ ಪಿತೂರಿಯ ವಿರುದ್ಧ ಒಂದು ಪ್ರತಿಭಟನಾ ಮೆರವಣಿಗೆನ ನಾನು ತುಮಕೂರಲ್ಲಿ ಈ ವಾರದಲ್ಲೇ ಮಾಡ್ತೇನೆ. ಆ ದಿನಾಂಕ ಇವತ್ತು ನಾಳೆಗೆ ತುಮಕೂರಿನಲ್ಲಿರ್ತಕ್ಕಂಥ ಅಹಿಂದ ಮುಖಂಡರು ಎಲ್ಲರೂ ಸೇರಿ ಅದ್ರ ಬಗ್ಗೆ ದಿನಾಂಕವನ್ನ ಗೊತ್ತುಪಡಿಸ್ತಾರೆ. ಮೈಸೂರು ಮತ್ತೆ ರಾಜ್ಯಾದ್ಯಂತ ಈ ಪ್ರತಿಭಟನೆ ವಿಸ್ತರಣೆ ಮಾಡಬಹುದಾ? ನಮ್ಮ ಜಿಲ್ಲೆಯಲ್ಲಂತೂ ನಾವು ಮಾಡಿದ್ವಿ, ಅದು ವಿಸ್ತರಣೆ ಆದ್ರೂ ಆಗ್ಬಹುದು. ಅಹಿಂದ ಸಮಾವೇಶನೂ ಮಾಡ್ತೀವಿ. ಸಂಘಟನೆ ಮಾಡ್ಲಿಕ್ಕೆ ಸಿದ್ದರಾಮಯ್ಯನವರ ಹೆಸರಿಗೆ ಏನು ಚ್ಯುತಿಯನ್ನ ತರ್ತಕ್ಕಂಥ ಪ್ರಯತ್ನ ಇದೆ, ಆ ಪ್ರಯತ್ನವನ್ನ ಜನರಿಗೆ ಮನವರಿಕೆ ಮಾಡಲಿಕ್ಕೆ ಈ ರೀತಿಯ ಎಲ್ಲ ಸಭೆ ಸಮಾರಂಭಗಳ ನಾವು ಮಾಡ್ತೇವೆ. ಷಡ್ಯಂತ್ರ ಅಂದ್ರೆ ಇನ್ನೇನಿದು? ಸಿದ್ದರಾಮಯ್ಯನವರ ಕ್ಲೀನ್ ಇಮೇಜ್ಗೆ ಮಸಿ ಬಳಿತಕ್ಕಂಥ ಒಂದು ಷಡ್ಯಂತ್ರ ಈ ಪಟ್ಟಭದ್ರ ಪಕ್ಷಗಳಿಂದ ಆಗ್ತಕ್ಕಂಥ. ಕುಮಾರಸ್ವಾಮಿ ಹೇಳ್ತಾರೆ ಸರ್, ಕಾಂಗ್ರೆಸ್ನೊಳಗೆ ಸಿಎಂ ಹುದ್ದೆ ಟವಲ್ ಹಾಕಿರೋದ್ರಿಂದನೇ ಸಿದ್ದರಾಮಯ್ಯ ವಿರುದ್ಧ ಷಡ್ಯಂತ್ರ ಅಂತ ಅವ್ರು ಹೇಳ್ತಾರೆ. ಅವ್ರ ಪಾರ್ಟಿಲಿ 2 ಜನ ಟವಲ್ ಹಾಕವ್ರೆ, BJP 2 ಜನ ಹಾಕವ್ರೆ. ಏನು BJPನಲ್ಲಿ ಏನೋ ಅಶೋಕ್ ಚೀಫ್ ಮಿನಿಸ್ಟರ್ ಆಗ್ಬಿಡ್ತಾರ ಅಥವಾ ವಿಜಯೇಂದ್ರ ಚೀಫ್ ಮಿನಿಸ್ಟರ್ ಆಗ್ಬಿಡ್ತಾರೆ? ಇನ್ನು 2 ಜನ ಇದ್ದಾರೆ. ಆದ್ರಿಂದ ನಮ್ಮಲ್ಲಿ ಯಾವುದೇ ರೀತಿಯ ಟವಲ್ ಹಾಕೋ ಸಂಸ್ಕೃತಿ ನಮ್ಮಲ್ಲಿಲ್ಲ. ನಮ್ಮಲ್ಲಿರ್ತಕ್ಕಂಥದ್ದು ಏನೇ ಭಿನ್ನಾಭಿಪ್ರಾಯಗಳು ಯಾರೇ ವ್ಯಕ್ತಪಡಿಸಿದ್ರು ಅಂತಿಮವಾಗಿ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಏನು ನಿರ್ಣಯ ಮಾಡ್ತದೆ, ನಿರ್ಣಯದಂತೆ ನಡೀತಕ್ಕಂಥವ್ರು ನಮ್ಮ ಪಕ್ಷದಲ್ಲಿ ಇರ್ತಕ್ಕಂಥ ಎಲ್ಲ ಶಾಸಕರು. ಸರ್, ಅಂದ್ರೆ ಪಕ್ಷದಲ್ಲಿ ಒಂದಿಷ್ಟು ದಾಖಲೆಗಳನ್ನ ಕೊಟ್ಟಿದ್ದಾರೆ ವಿಪಕ್ಷಗಳಿಗೆ ಅನ್ನುವಂತ ಆರೋಪ ಸರ್. ದಾಖಲೆ ಇವ್ರು ಯಾಕ್ರಿ ಕೊಡ್ಬೇಕು? ಯಾರಿಗೆ? ನೀವೊಂದು RTI ಅರ್ಜಿ ಹಾಕಿ ನಿಮ್ಗೆ ಕೊಡ್ತಾರೆ ದಾಖಲೆಗಳು, ಯಾವ್ದು ಬೇಕಾದ್ರು ಇವರೇ ಕೊಡ್ಬೇಕು ಅಂತ ಏನಿಲ್ಲ.
ದಾಖಲೆ ಒದಗಿಸ್ತಕ್ಕಂಥದ್ದು ಇವರೇ ಕೊಡಬೇಕು ಅವರೇ ಕೊಡಬೇಕು ಅಂತ. ಇವತ್ತು RTI ಆಕ್ಟಿವಿಸ್ಟ್ ಎಷ್ಟು ಜನ ದಾಖಲೆಗಳನ್ನ ತಗೊಳ್ಳೋದಿಲ್ಲ, ಹಾಗೆ ನೀವುಗಳು ತಗೊಳ್ಳಿ, ದಾಖಲೆಯನ್ನು ಇವರೇ ಕೊಡಬೇಕು ಅಂತಕ್ಕಂಥ ಒದಗಿಸ್ಬೇಕು ಅಂತಕ್ಕಂಥ ಅಗತ್ಯತೆ ಅಂತ ಪರಿಸ್ಥಿತಿ ಏನಿಲ್ಲ. ದಾಖಲೆಗಳು ಎಲ್ಲರಿಗೂ ಕೂಡ ಸಿಗ್ತವೆ. ವಿಪಕ್ಷಗಳು ಸೇರಿದಂತೆ ಸಾರ್ವಜನಿಕವಾಗಿ ಚರ್ಚೆ ಆಗ್ತಾ ಇದೆ ಸರ್, ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ತಾರೆ, 2 ತಿಂಗಳೊಳಗಡೆ ರಾಜಕೀಯ ಧ್ರುವೀಕರಣ ಆಗುತ್ತೆ ಅಂತ. ರಾಜೀನಾಮೆನೂ ಕೊಡಲ್ಲ, ಯಾವ ಧ್ರುವೀಕರಣನೂ ಆಗೋದಿಲ್ಲ. 136 ಜನ ಶಾಸಕರು ಕಾಂಗ್ರೆಸ್ ಪಕ್ಷದಲ್ಲಿದ್ದಾರೆ. 5 ವರ್ಷ ಕಾಂಗ್ರೆಸ್ ಪಕ್ಷ ಸರ್ಕಾರ ಇರುತ್ತೆ. ನಡೀರಿ. DK ಶಿವಕುಮಾರ್ ಅವರು ನನಗೆ ಪಕ್ಷದಲ್ಲಿ ಜವಾಬ್ದಾರಿ ಜಾಸ್ತಿ ಆಗಿದೆ ಅನ್ನೋ ಒಂದು ಮಾತನ್ನು ಹೇಳ್ತಾ ಇದ್ದಾರೆ. ಜೊತೆಗೆ ಅವರು KPCC ಅಧ್ಯಕ್ಷ ಸ್ಥಾನಕ್ಕೂ ಕೂಡ ರಾಜೀನಾಮೆ ನೀಡತಕ್ಕಂಥ ಸಾಧ್ಯತೆ ಇದೆ, ಅದು ಕೂಡ ತೀರ್ಮಾನ ಆಗ್ತದೆ. ACCನಲ್ಲಿ ನೋಡ್ರಿ, ಯಾರ್ಯಾರು ನಿರೀಕ್ಷೆಗಳು ಬಹಳ ಇರ್ತವೆ. ಅಂತಿಮವಾಗಿ ನಿರ್ಣಯ ಮಾಡೋದು ಯಾರಪ್ಪ? ACC ಅವರು. ACCದವರು ಹಿಂದೆನೇ ಅವರು ಮುಖ್ಯಮಂತ್ರಿ ಆಯ್ಕೆ ಸಂದರ್ಭದಲ್ಲಿ ಏನೆಲ್ಲ ಮಾತುಗಳನ್ನು ಹೇಳಿದ್ದಾರೆ, ಆ ಮಾತುಗಳನ್ನು ಅವರು ನಡೆಸಬೇಕಲ್ವಾ? ಕಾನ್ಫಿಡೆನ್ಸ್ ಬರಬೇಕು ಪಕ್ಷದಲ್ಲಿ ಅಂತಂದ್ರೆ, ಅದಕ್ಕೋಸ್ಕರ ಅವ್ರು ಏನ್ ತೀರ್ಮಾನ ತಗೋಬೇಕು, ಸಕಾಲದಲ್ಲಿ ಅವರು ಏನು ತೀರ್ಮಾನ ತಗೋಬೇಕು, ಯಾವ ಸಂದರ್ಭದಲ್ಲಿ ತಗೋಬೇಕು, ಅವ್ರು ತೀರ್ಮಾನ ಮಾಡಿ ತೆಗೆದುಕೊಳ್ತಾರೆ. ನಾನು ಹೇಳಿದ್ದೀನಿ KPCC ಅಧ್ಯಕ್ಷ ಸ್ಥಾನ ಏನಾದ್ರು ನನಗೆ ಕೊಡ್ತೀನಿ ಅಂದ್ರೆ ನಾನು ಮಂತ್ರಿಗಿರಿ ರಾಜೀನಾಮೆ ಕೊಟ್ಟು ಆಗ್ತೀನಪ್ಪ ಅಂತ ಹೇಳಿದ್ದೀನಿ. ಅದು ಕೊಟ್ಟಾಗ ನಾನು ಆದಾಗ ನಡೀರಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.